ನಾಲೆಡ್ಜು ಯಾರೊಬ್ಬರ ಸೊತ್ತು ಅಲ್ಲ. ಪರ್ಟಿಕ್ಯುಲರ್ಲಿ ಇಂಟರ್ನೆಟ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಈ ರೀತಿಯ ಒಂದು ಅನೇಕ ತಾಂತ್ರಿಕ ಆವಿಷ್ಕಾರಗಳು ಪ್ರಪಂಚದಲ್ಲಿ ನಾಲೆಡ್ಜ್ ಯಾರೊಬ್ಬ ಕಸ್ಟೋಡಿಯನ್ ಆಗದೆ ಇರೋ ಥರ ನೋಡ್ಕೊಂಡು ಬರ್ತಾ ಇದ್ದಾವೆ. ಒಂದು ಕಾಲದಲ್ಲಿ ಇತ್ತು, ಕೇವಲ ಕೆಲವು ಜನರ ಹಿಡಿತದಲ್ಲಿ ಜ್ಞಾನ ಅನ್ನೋದು ಶೇಖರಣೆ ಆಗಿರ್ತಾ ಇತ್ತು. ಇವತ್ತು ಎಲ್ಲರಿಗೂ ಕೂಡ ಅವರೆಲ್ಲರ ಪ್ರತಿಭೆಗೆ ಇವತ್ತಿನ ತಾಂತ್ರಿಕ ಜಗತ್ತು ಅವಕಾಶ ಮಾಡಿಕೊಡ್ತಾ ಇದೆ. ಅದನ್ನು ಇಡೀ ಟೀಮು ಒಂದು ರೀತಿಯಾಗಿ ಸದ್ಬಳಕೆ ಮಾಡಿಕೊಂಡು ಅನೇಕ ರಿಸರ್ಚನ್ನು ಮಾಡಿ ಆಧುನಿಕ ತಂತ್ರಜ್ಞಾನಗಳನ್ನ ಮತ್ತು VFX ಈ ಥರ ಅನೇಕ ಮತ್ತು CGI ಬಳಕೆ ಮಾಡಿದ್ರಲ್ಲ ಗೊತ್ತಿಲ್ಲ. ಆದರೆ ಈ ರೀತಿ ಅನೇಕ ಆಧುನಿಕ ಆವಿಷ್ಕಾರಗಳು ಮತ್ತು ಏನು ಅವಕಾಶಗಳಿದಾವೋ ಅದನ್ನೆಲ್ಲನೂ ಬಳಕೆ ಮಾಡಿ ಕರ್ನಾಟಕದಲ್ಲಿ ಮತ್ತು ಕನ್ನಡ ಜನತೆಗೆ ಒಂದು ಒಳ್ಳೆಯ ಸಂದೇಶ, ಅದರಲ್ಲಿ ಯಂಗ್ಸ್ಟರ್ಸ್ಗೆ ಯಾವ ರೀತಿ ಬದುಕಬೇಕು, ಹೇಗೆ ಸಮಸ್ಯೆಗಳು ಬರ್ತವೆ, ಅದಕ್ಕೆ ಹೇಗೆ ಬದುಕನ್ನು ಸರಿಪಡಿಸ್ಕೋಬೇಕು ಅನ್ನೋ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ